ನಮ್ಗೆ ಇಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ಆಗ್ತಿದೆ ಅಂದ್ರೆ ನಾವು ಟಿಕೆಟ್ ತಗೋತಾ ಇದೀವಿ, ನಮ್ಮ ಹತ್ರ ಚೇಂಜ್ ಇರಲ್ಲ. ಸಪೋಸ್ ಒಂದು ಟಿಕೆಟ್ ಪ್ರೈಸ್ 35 ರೂಪಾಯಿ 45 ರೂಪಾಯಿ ಟಿಕೆಟ್ ಇರುತ್ತೆ, ನಮ್ಮ ಹತ್ರ ಚೇಂಜ್ ಇರಲ್ಲ. 100 ರೂಪಾಯಿ ಕೊಟ್ಟಿರ್ತೀವಿ, 50 ರೂಪಾಯಿ ಕೊಟ್ಟಿರ್ತೀವಿ. ಇವ್ರು ಕಂಡಕ್ಟರ್ಸ್ ಏನ್ ಮಾಡ್ತಾರೆ, ಆ ಟಿಕೆಟ್ ಹಿಂದ್ ಬಾಜು ಚೇಂಜ್ ಕೊಡಲ್ಲ. ಚೇಂಜ್ ಇದ್ರು ಕೊಡಂಗಿಲ್ಲ. ಅವರು ಹಿಂದ್ ಬಾಜು ಬರುತ್ತೆ, ಅದು ಇಷ್ಟು ರಿಮೈನಿಂಗ್ ಚೇಂಜ್ ಅಂತ ಬರ್ದ್ಬಿಡ್ತಾರೆ. ಅದನ್ನ ನಮ್ಗೆ ನೆನಪೇ ಇರಲ್ಲ. ಕೆಲವೊಂದ್ಸರಿ ನೆನಪೇ ಇರಲ್ಲ. ನಾವು ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಏನೋ ಜಾಬ್ ಹೋಗ್ತಾ ಇದೀವಿ, ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ. ಸೊ ಅಂತ ಸಮಯದಲ್ಲಿ ಏನೋ ಬರ್ದಿರ್ತಾರೆ, ನಾವು ಹಂಗೆ ತಗೊಂಡಿರ್ತೀವಿ. ಸೊ ಈ ತರ ಆಗಿ ನಮ್ಗೆ ಚೇಂಜ್ ಅನ್ನ ರಿಟರ್ನ್ ಸಿಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಈ ತರ ಆಗ್ತಾ ಇದೆ. ಇದು ಗೌರ್ಮೆಂಟ್ ಏನ್ ಆಕ್ಷನ್ ತಗೋತಾ ಇದೆ ಇವ್ರ ಮೇಲೆ, ಕಂಡಕ್ಟರ್ಸ್ ಮೇಲೆ? ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ, ತುಂಬಾ ದಿನಗಳಿಂದ ದೊಡ್ಡ ಸ್ಕ್ಯಾಮ್ ಇದು. ಏನ್ ಆಕ್ಷನ್ ತಗೋತಾ ಇದಾರೆ ಇವರು? ನೀವು ಜನಗಳ ಜೊತೆ ಈ ತರ ಮಾಡಬಹುದಾ? ನಂದು ಒಂದೇ ಪ್ರಶ್ನೆ ಇದು. ಈ ತರ ಮಾಡಬಹುದಾ ನೀವು? ನಿಮ್ಮ ಹತ್ರ ಚೇಂಜ್ ಇದ್ರು ಯಾಕೆ ಕೊಡಲ್ಲ? ಇದು ಎಲ್ಲಾ ಕಂಡಕ್ಟರ್ಸ್ ಅಂತ ಹೇಳಲ್ಲ ನಾನು, ಇದರಲ್ಲಿ ಕೆಲವೊಬ್ರು ಅಷ್ಟೇ ಈ ತರ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಸ್ವಲ್ಪ ಗೌರ್ಮೆಂಟ್ ಮಾನಿಟರ್ ಮಾಡ್ಬೇಕಾಗತ್ತೆ ಇದ್ರ ಮೇಲೆ. ಇದು ನನ್ ಜೊತೆನೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಟ್ರಾವೆಲ್ ಮಾಡ್ತಾ ಇದ್ದೀನಿ, 40 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದೀನಿ, 100 ರೂಪಾಯಿ ಕೊಟ್ಟಿದ್ದೀನಿ. ಟಿಕೆಟ್ ಪ್ರೈಸ್ ಇರೋದು 39 ರೂಪಾಯಿ, ನನಗೆ ಬರ್ಬೇಕಾಗಿರೋದು 61 ರೂಪಾಯಿ. 60 ರೂಪಾಯಿ ಬರೀತಾನೆ ಅವನು, 1 ರೂಪಾಯಿ ಹಂಗೆ ಇಟ್ಕೊಂಡ್ ಬಿಡ್ತಾನೆ. 60 ರೂಪಾಯಿ ಬರೀತಾನೆ ಅಷ್ಟೇ. ಯಾಕೆ? ಅವನ ಹತ್ರ ಚೇಂಜ್ ಇತ್ತು, ಆದ್ರೂ ಚೇಂಜ್ ಕೊಡ್ಲಿಲ್ಲ. ಸೊ ಈ ತರ ತುಂಬಾ ಜನ ಜೊತೆ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ದಯವಿಟ್ಟು ನಿಮ್ ದುಡ್ಡು ಅವಾಗಿಂದ ಅವಾಗೆ ತಗೊಂಡ್ಬಿಡಿ. ನಿಮ್ ರಿಟರ್ನ್ ಚೇಂಜ್ ಅವಾಗಿಂದ ಅವಾಗ್ಲೇ ತಗೊಂಡ್ಬಿಡಿ. ನಾವು ಬಿಟ್ಟು ಹೋದ್ರೆ ಅವರೇ ಲಾಭ. ಇಷ್ಟ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಇದು ಎಲ್ರಿಗೂ ಅವೇರ್ನೆಸ್ ಬರಲಿ, ಎಲ್ರಿಗೂ ಗೊತ್ತಾಗ್ಲಿ. ಮತ್ತೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.